ದಿಗಂಬರೇಶ್ವರರನ್ನ ಪರಮಪೂಜ್ಯ ಹೃದಯ ಕಮಲಿ ಪ್ರಾರ್ಥಿಸಿಕೊಂಡು ಈ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಪೂಜ್ಯ ಗುರುಗಳವರ 32ನೇ ಪುಣ್ಯಾರಾಧನೆಯ ಕಾರ್ಯಕ್ರಮ ರೂಪರೇಷೆಗಳ ಬಗ್ಗೆ ಚರ್ಚೆ, ವಿಮರ್ಶೆ, ಸಲಹೆ, ಮಾರ್ಗದರ್ಶನ ಎಲ್ಲವನ್ನು ನೀಡಿದ್ದಾಯಿತು. ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನನ್ನ ಯಾವತ್ತೂ ಹದುಳು ಹೃದಯದ ಶರಣು ತಂದೆ ತಾಯಂದರಿಗೆ, ಮುದ್ದು ಮಕ್ಕಳಿಗೆ, ನಮಗೆಲ್ಲ ಪ್ರಸಾದವನ್ನು ದಯಪಾಲಿಸಲು ಉಣಬಡಿಸಲು ಆಗಮಿಸಿರ್ತಕ್ಕಂಥ ನನ್ನ ಪ್ರೀತಿಯ ಸಹೋದರಿಯರಿಗೆ, ಆದರಣೀಯ ತಾಯಂದರಿಗೆ, ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು. ಟೈಮ್ ಈಸ್ ಓವರ್. ಟೈಮ್ ಭಾಳ ಆಗಿದೆ. ನಿಮಗೆಲ್ಲ ನನಗೆಲ್ಲ ಗೊತ್ತಾಗಿದೆ. ಎಲ್ಲ ಸಂಚಾಲಕರಿಗೆ, ಪ್ರಾಸ್ತಾವಿಕ ಮಾಡಿದವರಿಗೆ, ಸಲಹೆ ಮಾಡಿದವರಿಗೂ ಕೂಡ ಎಲ್ಲರಿಗೂ ಶರಣು ಶರಣಾರ್ಥಿ. ನೀವೆಲ್ಲರೂ ಇಲ್ಲಿ ತನಕ ಭಾಳ ಚಲೋ ಇದ್ರಿ. ಯಾವಾಗ ಹೆಡ್ಗಿ ಜಾತ್ರೆ ಬಂತು ಜಾತ್ರೆಗೆ ಹೊಕ್ಕೊಂಡ್ಬಿಟ್ರಿ. ಇನ್ನು ಆ ಜಾತ್ರೆ ನನ್ನ ಜಾತ್ರೆ ಆಗೋದಿಲ್ಲ. ಅದಕ್ಕೆ ಏನು ಹೆಚ್ಚಿಗೆ ಏನು ಹೇಳೋದಿಲ್ಲ. ಪ್ರತಿ ವರ್ಷ ತಾವೆಲ್ಲ ಕೇಳ್ಕೊಂಡು ಬಂದಿರಿ. ಭಾಳ ಸಂತೋಷ ಏನಂದ್ರೆ ನೀವೆಲ್ಲ ಪುಣ್ಯಜೀವಿಗಳು. ನೀವು ದೊಡ್ಡ ದೊಡ್ಡ ಡಾಬಾಗಳಿಗೆ, ದೊಡ್ಡ ಹೋಟೆಲ್ಗಳು ಇಂಥ ಪ್ರಸಾದ ಸಿಗುವುದಿಲ್ಲ. ಇವತ್ತು ಯಾರು ಪ್ರಸಾದ ಮಾಡ್ತೀರಿ ನಿಮ್ಗೆ ಒಂದೊಂದು ತನಕ ಜಡ್ಡ ಬರೋದಿಲ್ಲ. ಅಂತ ಮಹಾಪ್ರಸಾದ ಪ್ರಸಿದ್ಧ, ಬಹಳ ಪ್ರಸಿದ್ಧ ಅಂತಕ್ಕಂಥ ಜಾತ್ರೆ. ಬಹಳ ಮಂದಿಗೆ ಗೊತ್ತೈತಿ. ಬಹಳ ಮಂದಿ ನಾನೆಲ್ಲ ಕೇಳ್ತಾರೆ, ಪರವೂರಿನವರು ಅದರ 3ನೇ ಸೋಮವಾರ ಹೆಡ್ಗಿ ಜಾತ್ರೆ. ನನಗೆ ಗೊತ್ತಾಗ್ಲಾಕ ನಾವು ಮಾಡಂಗಿಲ್ಲ ಊಟ. ನಮ್ದು ಹನಿ ಸುಮಾರು ಸರಿಯಿಲ್ಲ. 3ನೇ ಸೋಮವಾರ ನಮ್ದು ಉಪಾಸನ ಚಲೋ ಮಾಡ್ಕೊಂಡ್ಬಂದಿರ್ತಾರೆ. ನಮ್ದಿಲ್ಲ. ಅದು ದಿಗಂಬರಪ್ಪ ಅಪ್ಪಗಳು ಹಂಗ ಬಂದರು, ನಾನು ಹಂಗ. ಆದ್ರೆ ನೀವು ಪುಣ್ಯಜೀವಿಗಳು ಏನೋ ಪ್ರಸಾದ 1, 2 ಉಂಡ್ರೆ ನೋಡ್ಬೇಕು. ಒಂದೇ ಮಾತಿನ ಅಂತ ಮಹಾಪ್ರಸಾದವನ್ನ ನಾನು ತಾಯಂದ್ರು ಸಹೋದರಿ ಮಾಡ್ಕೊಂಡ್ ಬಂದಿರ್ತಾರೋ. ಬಹಳ ಸಂತೋಷ. ಹೆಚ್ಚಿಗೆ ಏನು ಹೇಳೋದಿಲ್ಲ. ನಿಮಗೆಲ್ಲ ಬಹಳಷ್ಟು ಹಗರನ್ನು ಮಾಡಿದಾರೆ. ಈ ವರ್ಷ ನೀವೆಲ್ಲ ಮಠದ ಆವರಣ ನೋಡ್ತಾ ಇದ್ದೀರಿ. ಮಠದ ಆವರಣ ಸುತ್ತಮುತ್ತ ಎಲ್ಲ ತಾವೆಲ್ಲ ನೋಡಿದ್ದೀರಿ. ಈ ವರ್ಷ ಬಹಳ ವಿಶೇಷ ಇರ್ತದೆ. ಯಾಕಂದ್ರೆ ಅದು ಏನೋ ಒಂಥರ ಇದೆ. ಅದಕ್ಕೆಲ್ಲ ಕಾರಣೀಕರ್ತರು ಯಾರಂದ್ರೆ ಸಭೆಯ ಪ್ರಾಸ್ತಾವಿಕ ನುಡಿಗಳು ಇರತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀಮಠದ ಯಾವತ್ತೂ ಸೇವಕರಾಗಿರ್ತಕ್ಕಂಥ, ಯಾವತ್ತೂ ಶ್ರೀಮಠದ ಸದ್ಭಕ್ತರಾಗಿರ್ತಕ್ಕಂಥ NS ಗೋಳಿಪಲ್ ಅವರಿಗೆ ಅದು ಸಲ್ತಾ ಇದೆ. ನೀವು ನೋಡ್ತಾ ಇದ್ದೀರಿ ಸ್ವಚ್ಛತೆಯನ್ನು. ನಿಮಗೆ ಹೇಳಬೇಕಂದ್ರೆ ಹೆಚ್ಚಿಗೆ ಏನು ಹೇಳೋದಿಲ್ಲ. ಕಳೆದ 1.5-2 ತಿಂಗಳಿಂದ ಅವಿರತವಾಗಿ ತಮ್ಮೆಲ್ಲಾ ಟೀಮನ್ನು ಕರ್ಕೊಂಡು, ಸಿಬ್ಬಂದಿ ಆಗಲಿ, ನಮ್ಮ ಎಡಳಿ, ಗಲಗಲಿ, ಚಿಕ್ಕಗಲಗಲಿ ಎಲ್ಲರನ್ನ ಕರ್ಕೊಂಡು ಸುಮಾರು 1-2 ಸಲ ಬಂದವರು. ಅದು ಗೊತ್ತಿಲ್ಲ. ಅವರು ಎಲ್ಲೆಲ್ಲೂ ನೋಡಿ ನೀವೆಲ್ಲ ಅಂತ ದೊಡ್ಡ ಸೇವೆಯನ್ನು ಅವ್ರು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಕಡೆ ಒಂದು ಕಟ್ಟಡ ಕೂಡ ನಿರ್ಮಾಣ ಆಗ್ತಾ ಇದೆ. ಅದು ನಮ್ಮ ಬಸವೇಶ್ವರ ಬ್ಯಾಂಕಿನಿಂದ ಅದು ನೆರವೇರ್ತಾ ಇದೆ. ಇನ್ನೂ ಬಹಳ ದೊಡ್ಡ ಒಂದು ಯೋಜನೆಗಳಿವೆ. ಅದನ್ನ ಪುಣ್ಯಾರಾಧನೆ ಮುಗಿದ ಮೇಲೆ ಮತ್ತೆ ನೀವೆಲ್ಲ ಕೊಡೋಣ. ನೀವೆಲ್ಲ ಮನಸ್ಸು ಮಾಡಿದ್ರೆ ಏನೂ ಅಸಾಧ್ಯವಲ್ಲ. ನಿಮಗೆ ಭಗವಂತ ಈ ಸಲ ಬಹಳ ಚಲೋ ಕೊಟ್ಟಿದ್ದಾನೆ. ನಿಮಗೆ ಬಹಳ ಚಲೋ ತುಂಬ ಮಳೆಯನ್ನು ಕೊಟ್ಟಿದ್ದಾನೆ. ನಿಮಗೆ ಆಫರ್ ಕೊಟ್ಟಿದ್ದಾನೆ. ಆಫರ್ ಉಪಯೋಗ ಮಾಡ್ಲಿಕ್ಕಂದ್ರೆ ಮುಂದಿನ ವರ್ಷ ಬೇರೆನೇ ಐತಿ. ನೆನಪಿಟ್ಕೋರಿ ನೀವೆಲ್ಲ. ಯಾಕಂದ್ರೆ ಭಗವಂತ ನಿಮ್ಗೆ ಕೊಟ್ಟು ನೋಡ್ತಾನು, ನಮಗೆ ಬಿಟ್ಟು ನೋಡ್ತಾನು. ನಿಮಗೆ ಮುಂಚಿತವಾಗಿ 1.5 ತಿಂಗಳು ನಿಮಗೆ ಮೊದಲ ಬಹಳ ತುಂಬವಾಗಿರ್ತಕ್ಕಂಥ ಮಳೆ ಕೊಟ್ಟಿದ್ದಾನೆ. ಬೆಳೆ ಬೆಳೆಯುವುದು ನಿಮ್ಮ ಕರ್ತವ್ಯ. ಇನ್ನು ಮುಂದಿನ ವರ್ಷ ನಿಮ್ಮನ್ನು ನೋಡ್ತಾನೋ ದಿಗಂಬರಪ್ಪ ಅಪ್ಪಗಳು. ನೀವು ಬರಬೇಕು, ಕೊಡೋರು ಕೊಡಬೇಕು, ಸೇವಾ ಮಾಡೋರು ಸೇವಾ ಮಾಡಬೇಕು. ಅದಕ್ಕೆ ಭಗವಂತ ನಿಮಗೆ ಈ ವರ್ಷ ಮೊದಲು ಕೊಟ್ಟಿದ್ದಾನ. ಇನ್ನ ಸೆಪ್ಟೆಂಬರ್ ಎಷ್ಟನೇ ತಾರೀಕು ರೀ? 9-10ನೇ ತಾರೀಕಿಗೆ ನೀವೆಲ್ಲರೂ ಅಷ್ಟೇ ಅಲ್ಲ, ಎಲ್ಲರೂ ಬಹಳ ಮಂದಿ ಬರಬೇಕು. ಆವತ್ತು ಭಗವಂತನ ದೊಡ್ಡ ಆಶೀರ್ವಾದ ನಿಮಗಾಕತಿ. ಜೊತೆಗೆ ನಿಮಗೆ ಹೇಳುವುದೇನೆಂದ್ರೆ ಟೈಮ್ ಭಾಳ ಆಗಿದೆ, ಹೇಳುವುದೇನು ಬೇಕಾಗಿಲ್ಲ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಏನು ಈ ಕಾರ್ಯಕ್ರಮ ನೆರವೇರಿಸಲಿಕ್ಕೆ ಬಂದಿದೆ ತಮಗೆಲ್ಲ ಮತ್ತೊಮ್ಮೆ ಹೃದಯ ಅಭಿನಂದನೆ ಹೇಳ್ತಾ, ನಾನು ನಿಮಗೆ ಹೇಳುವುದು ಅಂದಷ್ಟೇ. ನಾನು ಇರುವುದು ನೆಪ ಮಾತ್ರಕ್ಕೆ ಅಷ್ಟ. ಇಲ್ಲಿ ಪೂಜ್ಯ ಹಬ್ಬಗಳು ಹೇಳಿದಾಗ ನಿಮ್ಗೆಲ್ಲ ಗೊತ್ತಿದೆ. ಇಲ್ಲಿ ಹೇಗಿರುವುದಂದ್ರೆ ಚಾಕ್ರಿ ಮಾಡೋದು, ಬಾಕ್ರಿ ತಿನ್ನೋದು. ಹಾಗ ಇರಕ್ಕಾಗೋದಿಲ್ಲ. ಈಗಾಗಲೇ ಪ್ರಾಸ್ತಾವಿಕವಾಗಿ ಎಲ್ಲರೂ ಅನಿಸಿಕೆಗಳು ಹೇಳಿದ್ದಾರೆ. ಯಾರನ್ನು ಕರೆಸಬೇಕು, ಯಾರಿಗೆ ಏನು ಆಮಂತ್ರಣ ಕೊಡಬೇಕೆಲ್ಲ ಹೇಳಿದ್ದಾರೆ. ಪ್ರತಿ ವರ್ಷ ನಮ್ಮ ಒಂದು ಟೀಮ್ ಇದೆ. ಕಳೆದ 31 ವರ್ಷದಿಂದ ಭಜನಾ ಮೇಳದಲ್ಲಿ ಕೊಡೋರು ಭಜನಾ ಮೇಳ ಕೊಡ್ತಾರೆ, ಪೂಜರಿಗೆ ಕೊಡೋರು ಪೂಜರಿಗೆ ಕೊಡ್ತಾರೆ. ಎಲ್ಲರೂ ನಿಂತು ಮಾಡ್ತಾರು. ಬಹುಶಃ ಕರೆಯಲಾರದೆ ಕರೆಸಿಕೊಳ್ಳಾರದೆ ಮಾಡ್ತಕ್ಕಂಥ ಯಾವ್ದಾದ್ರು ಮಠ ಆದ್ರೆ ಅದು ದಿಗಂಬರೇಶ್ವರ ಮಠ. ಯಾಕಂದ್ರೆ ಅಡಿಗೆ ಮಾಡೋರು ಅಡಿಗೆ ಮಾಡ್ತಾರು, ಸೇವಾ ಮಾಡೋರು ಸೇವಾ ಮಾಡ್ತಾರು. ಯಾರು ದಾನ ಧರ್ಮ ತನುಮಾನದಿಂದ ಸೇವಾ ಮಾಡೋರು ಅವರೆಲ್ಲರೂ ಮಾಡ್ತಾರು. ನಾ ಬೇಡಂಗಿಲ್ಲ, ನೀವು ಬೇಡಿಸ್ಕೊಳ್ಳೋದಿಲ್ಲ. ಇದು ಅಪರೂಪದ ಉದಾಹರಣೆ ಯಾವ್ದಂದ್ರೆ ದಿಗಂಬರೇಶ್ವರ ಮಠ. ನಿಮ್ ನೆನಪಿಟ್ಕೋರಿ. ಜಾತ್ರೆಗಳ ಬಂದು ಅಂದ್ರೆ ನಿಮ್ದು ಜಾತ್ರೆಗಳು ಬಂದ್ರೆ ನಿಮ್ ಎದಿ ಡಾಲ ಎಟ್ಟು ಬೇಡ್ತಾನೋ, ಏನ್ ಮಾಡ್ತಾನೋ, ಎಟ್ಟು ಪಟ್ಟಿ ಹಾಕ್ತಾನೋ, ಯಾರು ಹಿರಿಯರು ಬಂದ್ರೆ ಎದಿ ಡಾಲ ಅದ. ಆದ್ರೆ ಅದಕ್ಕೆಲ್ಲವೂ ದೂರ ಆಗಿರ್ತಕ್ಕಂಥ ಮಠ ಯಾವ್ದಂದ್ರೆ ಅದು ದಿಗಂಬರೇಶ್ವರ ಮಠ.
ಪೂಜ್ಯ ಅಪ್ಪಗಳು ಹೇಳ್ತಿದ್ರು ಏನಂದ್ರ ಬಹಳ ಬಂದ್ರ ರೊಟ್ಟಿ ಪಲ್ಯ ಮಾಡಿ ಉಣ್ಣೋದು, ಕಡಿಮೆ ಬಂದ್ರ ಆಂಬಲಿ ಅಟ್ಟಿ ಆಂಬಲಿ ಪಡಿಯೋದು. ಆ ತತ್ವದೊಳಗೆ ನಾನು ಇವತ್ತು ಇದನ್ನು ಏನಾದ್ರೂ ಮನಸ್ಸು ಮಾಡಿದ್ರೆ ಇನ್ನೂ ಹೆಚ್ಚು ಬೇಕಾದ ಆಗ್ಬೋದಾಗಿತ್ತು. ನಿಮ್ಮನ್ನು ಪೀಡಿಸುವುದಿಲ್ಲ, ದೊಡ್ಡದಾದ್ರೂ ನಿಮ್ಮದೇ, ಸಣ್ಣದಾದ್ರೂ ನಿಮ್ಮದೇ. ಗೊತ್ತಾ ಈ ಕಾರ್ಯಕ್ರಮಕ್ಕೆ ಸಂಚಾರ ಮಾಡಿರ್ತಕ್ಕಂಥ ನಮ್ಮ ಜಿರಾಯ ಸರ್ ಅವರು ಬಹಳ ಪ್ರಖ್ಯಾತ ಪ್ರವಚನಕಾರರು, ಆಗರ್ಭ ಸಾಹಿತಿಗಳು. ಅವ್ರ ಬಗ್ಗೆ ಏನ್ ಹೇಳಿದ್ರು ಕಡಿಮೆನ. ಈಗಾಗಲೇ ಅನಿಸಿಕೆಗಳನ್ನ ಬಹಳ ಮಂದಿ ಹೇಳಿದ್ದಾರೆ. ರಾಜಕೀಯ ಮುತ್ಸದ್ದಿಗಳು ಕರೆಸ್ತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ, ಪ್ರವಚನಕಾರ ಕರೆಸ್ತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾನೇ ಧನ್ಯ ಅಂತ ತಿಳ್ಕೊಂಡೇನೆ. ನಾ ಬಹಳ ಮಂದಿಗೆ ಏನು ಕರೆದಿಲ್ಲ. ಇದು ನಿಮ್ಮ ಮಠ, ಇದು ನಿಮ್ಮ ಮಠ. ನೀವೆಲ್ಲರೂ ಬಂದೇ ಬರ್ತೀರಿ, ನೀವೆಲ್ಲ ಮಾಡ್ತೀರಿ. ನನಗೆ ಒಂದು ಏನ್ ಆನಂದ ಅಂದ್ರೆ ನೀವು ಹೆಚ್ಚಿನ ಸಂಖ್ಯೆ ಹೇಗೆ ಬರ್ತೀರಿ ಹಂಗ ನನಗೆ ಮತ್ತಷ್ಟು ಆನೆ ಬರ್ತೈತಿ. ಒಟ್ಟಿನ ಮೇಲೆ ಕೈ ಮುಗಿದು ಬೇಡ್ಕೋದಿನಂದ್ರ ಕೆಡಗಿ ಜಾತ್ರೆ ಬಹಳ ನನ್ನ ತಾಯಿಂದರು ಯಾರು 3 ಗಂಟೆಗೆ ಎದ್ದಾರು, 4 ಗಂಟೆಗೆ ಎದ್ದಾರು, ಬಹಳ ಚಲೋ ಅಡಿಗೆ ಮಾಡ್ಕೊಂಡ್ ಬಂದಾರು. ಬಹಳ ಚೆನ್ನಾಗಿ ಸ್ವೀಕಾರ ಮಾಡ್ರಿ, ಬಹಳ ಚೆನ್ನಾಗಿ ಪ್ರಸಾದವನ್ನು ಸೇವನೆ ಮಾಡಿ ಧನ್ಯರಾಗದಂತ ಭಗವಂತ ನಿಮಗೆಲ್ಲ ಆಯುರಾರೋಗ್ಯ ಭಾಗ್ಯವನ್ನ ದಯಪಾಲಿಸಲಿ, ಸದ್ಬುದ್ಧಿ ಸದಾಚಾರನ ದಯಪಾಲಿಸಲಿ ಅಂತ ನಿಮ್ಮೆಲ್ಲರ ಆಶೀರ್ವಾದನ ಕೋರ್ತಾ ಈ ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ.